ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ನಾವು ಇವತ್ತು ಆಲ್ರೆಡಿ ಮಧ್ಯಾಹ್ನ ಅಪ್ಡೇಟ್ ಮಾಡ್ದಂಗೆ ಒಂದು ಹೊಸ ವಿಷಯ ಮತ್ತು ನಿಮ್ಮೆಲ್ಲರ ಮುಂದೆ ತರ್ತಾ ಇದ್ದೀವಿ. ಇಂಟ್ರೊಡ್ಯೂಸಿಂಗ್ KPSC ಸಂದೇಶನ ನಮ್ಮದೇ ಆದಂತಹ ಒಂದು ಓನ್ ವೆಬ್ಸೈಟ್ ಹಾಗೂ ಮೊಬೈಲ್ ಅಪ್ಲಿಕೇಶನ್. ಎಸ್, ಇದು ನಮ್ಗೆಲ್ಲ ಬಹಳ ಸಂತೋಷದ ಸುದ್ದಿ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅಂತ. ಸೊ ಈ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಏನೇನು ಅವೈಲೇಬಲ್ ಇರುತ್ತೆ ಮತ್ತು ಏನೇನು ನಾವು ಸ್ಪರ್ಧಾರ್ಥಿಗಳಿಗೆ ಹೇಗೆ ಹೆಲ್ಪ್ ಮಾಡ್ಬೋದು ಅನ್ನೋದರ ದೃಷ್ಟಿಕೋನದಿಂದ ಮಾಡಿರುವಂತದ್ದು. ವೆಬ್ಸೈಟಿನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹಾಗೂ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಬಹುದು, ಅದರ ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟಿರ್ತೀನಿ. ಮೊಬೈಲ್ ಅಪ್ಲಿಕೇಶನ್ ಹೆಸರು ಸಂದೇಶ ಅಕಾಡೆಮಿ ಅಂತ. ಸೊ ಆ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಇದರೊಂದಿಗೆ ನಾವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನ ಸ್ಟಾರ್ಟ್ ಮಾಡಿದೀವಿ. ಆ ಟೆಲಿಗ್ರಾಮ್ ಚಾನೆಲಿನ ಲಿಂಕ್ ಅನ್ನು ಕೊಟ್ಟಿದೀವಿ. ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ಈ ವಿಡಿಯೋ ಏನಕ್ಕೆ ಅಂದ್ರೆ, ಯಾಕೆ ಒಂದು ವೆಬ್ಸೈಟ್ ಹಾಗೂ ಮೊಬೈಲ್ ಅಪ್ಲಿಕೇಶನ್ ಏನು ಸ್ಟಾರ್ಟ್ ಮಾಡುವ ಒಂದು ರೀಸನ್ ಏನು ಅಂತ ನಿಮ್ಮ ಎಲ್ಲ ಸ್ಪರ್ಧಾರ್ಥಿಗಳ ಹತ್ರ ಹೇಳ್ಬೇಕು ಅಂತ. ಮೊದಲನೆಯದಾಗಿ, ವೆಬ್ಸೈಟ್ ಅಲ್ಲಿ ಏನೇನು ಹಾಕ್ತೀವಿ ಮತ್ತು ಆಪ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಸಾಕಷ್ಟು ಫ್ರೀ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು ಅಂತ, ವಿಚ್ ಈಸ್ ನಾನ್ ವಿಡಿಯೋ ಫಾರ್ಮ್ಯಾಟ್. ವಿಡಿಯೋ ಫಾರ್ಮ್ಯಾಟ್ ಗೆ ನಾವು ಯೂಟ್ಯೂಬ್ ಅನ್ನ ಬಳಸಬಹುದು, ಬಟ್ ನಾನ್ ವಿಡಿಯೋ ಫಾರ್ಮ್ಯಾಟ್, ಫಾರ್ ಎಕ್ಸಾಂಪಲ್ ಮೈಂಡ್ ಮ್ಯಾಪ್ಸ್ ಫಾರ್ ಹಿಸ್ಟ್ರಿ, ನಾನು ಒಂದು ತುಣುಕನ್ನ ತೋರಿಸ್ಬೇಕು ಅಂತ ವೆಬ್ಸೈಟಿನ. ಸೊ ಇಲ್ಲಿ ನೋಡ್ಬೋದು ನೀವು ಹೋಮ್ ಸ್ಕ್ರೀನ್ ಅಲ್ಲಿ. ಸೊ ಹೋಮ್ ಸ್ಕ್ರೀನ್ ಅಲ್ಲಿ ಏನೇನು ಆಫರಿಂಗ್ಸ್ ಇದೆ ಅಂದ್ರೆ, ವಿಡಿಯೋ ಕೋರ್ಸಸ್, ಟೆಸ್ಟ್ ಸೀರೀಸ್, ಕರೆಂಟ್ ಅಫೇರ್ಸ್ ಹಾಗೂ ಬುಕ್ಸ್, ಲೈವ್ ಡಿಸ್ಕಷನ್ಸ್ ಸಿಗುತ್ತೆ ಈ ವೆಬ್ಸೈಟ್ ಹಾಗೂ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ. ಲೈವ್ ಡಿಸ್ಕಷನ್ಸ್, ಯಾವುದೇ ಟೆಸ್ಟ್ ಚರ್ಚೆಗಳ ಒಂದು ಲೈವ್ ಡಿಸ್ಕಷನ್ಸ್ ಆಗಿರ್ಬೋದು, ಹಾಗೂ ಸಿಲೆಬಸ್ ಸ್ಪೆಸಿಫಿಕ್ ಕೋರ್ಸಸ್ ಅನ್ನ ಮಾಡಬೇಕು ಅಂತ, ಮತ್ತು ಉಚಿತವಾಗಿ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ಸ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ. ಹೇಗೆ ಅಂತ ಅಂದ್ರೆ, ಸೊ ಉದಾಹರಣೆಗೆ ನಾವು ಇಲ್ಲಿ ಒಂದಷ್ಟು ಫ್ರೀ ಮೈಂಡ್ ಮ್ಯಾಪ್ ಗಳನ್ನ ಮಾಡಿ ಅಪ್ಲೋಡ್ ಮಾಡಿದೀವಿ. ಸೊ ಎಲ್ಲ ಸ್ಪರ್ಧಾರ್ಥಿಗಳ ಒಂದು ನೆರವಿಗೋಸ್ಕರ ಇದನ್ನ, ಅಂದ್ರೆ ಹೇಗೆ ಎಂಟೈರ್ ಮಾಡರ್ನ್ ಹಿಸ್ಟ್ರಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಗೆ ಆದ ಬ್ಯಾಟಲ್ ಆಫ್ ಪ್ಲಾಸಿನ ಕಾಸಸ್ ಏನು, ಬ್ಯಾಕ್ ಗ್ರೌಂಡ್ ಏನು, ಹಾಗೂ ಅದರ ಎಫೆಕ್ಟ್ಸ್ ಏನು, ಫೈನಲಿ ಟ್ರೀಟಿ ಯಾವ್ದಾಯ್ತು, ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟಲ್ ಆಫ್ ಬಕ್ಸರಿನ ಮೈಂಡ್ ಮ್ಯಾಪ್ ಇದೆ, ತದನಂತರ ರೆಗ್ಯುಲೇಟಿಂಗ್ ಆಕ್ಟಿನ ಮೈಂಡ್ ಮ್ಯಾಪ್ ಇದೆ, ಹಾಗೆ ಪಿಟ್ಸ್ ಇಂಡಿಯಾ ಆಕ್ಟಿನ ಮೈಂಡ್ ಮ್ಯಾಪ್ ಇದೆ. ಸೊ ಒಂದಾದ ನಂತರ ನೀವು ಆ ಮೈಂಡ್ ಮ್ಯಾಪ್ ಅನ್ನ ನಿಮ್ಮ ಓನ್ ಶೈಲಿಯಲ್ಲಿ ಅದನ್ನ ನೀವು ಅಳವಡಿಸ್ಕೊಂಡ್ರೆ, ಫೈನಲ್ ಡೇಸಿನಲ್ಲಿ ರಿವೈಸ್ ಮಾಡಲು ಮತ್ತು ಯಾವುದ್ರ ನಿಮ್ಮ ಮೈಂಡಿನಲ್ಲಿ ಅದು ಕೂತ್ಕೊಳ್ಳುತ್ತೆ ಅನ್ನೋ ಒಂದು ದೃಷ್ಟಿಕೋನದಿಂದ ಇದೇ ತರ ಸೀಕ್ವೆನ್ಸ್ ಅಲ್ಲಿ ಒಂದಾದ ಒಂದು ಇಂಪಾರ್ಟೆಂಟ್ ಘಟನೆಗಳ ಮೈಂಡ್ ಮ್ಯಾಪ್ ಅನ್ನ ರೆಡಿ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟ್ ಬಂದಿರೋದು ಕರೆಂಟ್ ಅಫೇರ್ಸ್. ನಾನು ಹೇಳಿದ ಹಾಗೆ, ಸೊ ಉದಾಹರಣೆಗೆ ನಿನ್ನೆ ಔಷಧಿ ದಿವಸ್ ಅಂತ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು ನೀವು, ಜನ್ ಔಷಧಿ ದಿವಸ್ ಇಸ್ ಅಬ್ಸರ್ವ್ಡ್ ಆನ್ 7th of March to create awareness about the importance of generic medicine and highlight the benefits of Pradhan Mantri Bharatiya Jan Aushadhi Pariyojana under Ministry of Chemicals and Fertilizers. ಸೊ ಸಾಕಷ್ಟು ಇನ್ಫಾರ್ಮೇಶನ್ ಒಂದು ಸ್ಮಾಲ್ ಸ್ನಿಪೆಟ್ ಅಲ್ಲಿ ಕೊಡುವಂತ ಪ್ರಯತ್ನ ಮಾಡಿದೀವಿ. ಉದಾಹರಣೆಗೆ INS ಜಟಾಯು ಕಮಿಷನ್ ಎಟ್ ಮಿನಿಕಾಯ್. ಲಕ್ಷದ್ವೀಪ್ ಬಹಳಷ್ಟು ನ್ಯೂಸ್ ಅಲ್ಲಿ ಇರೋದ್ರಿಂದ ಈ ತರದ ನ್ಯೂಸ್ ಗಳು ಬಹಳ ಹೆಲ್ಪ್ ಆಗುತ್ತೆ. INS ಜಟಾಯು ಅನ್ನೋದು, ಮತ್ತು ಇದು ಸೆಕೆಂಡ್ ನೇವಲ್ ಬೇಸ್, ಮಿನಿಕಾಯ್ ಅನ್ನೋದು ಸೆಕೆಂಡ್ ನೇವಲ್ ಬೇಸ್, ಮೊದಲನೆಯದು ಕವರಟ್ಟಿಯಲ್ಲಿರೋದು. ತದನಂತರ ಎನ್ವೈರನ್ಮೆಂಟ್ ರಿಲೇಟೆಡ್, ಈ ನಡುವೆ ಎನ್ವೈರನ್ಮೆಂಟಲ್ ಕ್ವೆಶನ್ಸ್ ಬರ್ತಾ ಇರೋದ್ರಿಂದ, ಫಸ್ಟ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಸ್ಟೇನ್ಲೆಸ್ ಸ್ಟೀಲ್ ಎಲ್ಲಿ ಆಗಿದ್ದು ಅಂದ್ರೆ ಹಿಸಾರ್ ಹರಿಯಾಣ ಅಲ್ಲಿ. ಯಾವುದರ ಕೋಆರ್ಡಿನೇಷನ್ ಅಂದ್ರೆ ಜಿಂದಾಲ್ ಸ್ಟೀಲ್ ಎಲೆಕ್ಟ್ರಿಕ್ ಹಾಗೂ ಹೈಜೆನ್ಕೋ ಎನರ್ಜೀಸ್ ನ ರಿಲೇಟೆಡ್. ಸೊ ಇದರ ಸಾಕಷ್ಟು ಒಂದು ಸ್ಮಾಲ್ ಕರೆಂಟ್ ಅಫೇರ್ಸ್ ಇನ್ ಸ್ನಿಪೆಟ್ಸ್ ಇದೆ, ಅದನ್ನ ಆಡ್ ಮಾಡಬೇಕು ಅನ್ನೋದು ನಮ್ಮ ಪ್ರಯತ್ನ. ಇದರೊಂದಿಗೆ ನಾವು ವೆಬ್ಸೈಟಿನಲ್ಲಿ ನೀವು ನೋಡಬಹುದು ಟೆಸ್ಟಿಮೋನಿಯಲ್ಸ್, ನಮಗೆ ಬಂದಂತಹ ಒಂದು ಅದ್ಭುತವಾದ ಕಮೆಂಟ್ಸ್, ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳಿಂದ ಬಂದಂತಹ ಕಮೆಂಟ್ಸ್, ಅದನ್ನ ಆಡ್ ಮಾಡಿದೀವಿ. ಸೊ ಟೆಸ್ಟಿಮೋನಿಯಲ್ಸ್ ಅಲ್ಲಿ ನೀವೆಲ್ಲರೂ ನೋಡ್ಬೋದು, ನಮ್ಮ ಆತ್ಮೀಯ ಸ್ಪರ್ಧಾರ್ಥಿಗಳು ಎಲ್ಲರೂ ಬಹಳ ತಿಂಗಳಿಂದ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರ ಕಮೆಂಟ್ಸ್ ಅನ್ನ, ಆಯ್ದ ಕಮೆಂಟ್ಸ್, ಎಲ್ಲ ನಮ್ಮ ಸ್ಪರ್ಧಾರ್ಥಿಗಳ ಕಮೆಂಟ್ಸ್ ಅನ್ನ ಹಾಕಿದೀವಿ. ನಮ್ಮ ಕೆಲವು ಹಳೆಯ ಮೊದಲನೆಯ ದಿನದಿಂದ ನಮ್ಮ ಜೊತೆ ಇದ್ದಂತ ಸ್ಪರ್ಧಾರ್ಥಿಗಳು, ಹಾಗೆ ಈ ನಡುವೆ ಸೇರಿದಂತ ಸ್ಪರ್ಧಾರ್ಥಿಗಳ ಎಲ್ಲ ಕಮೆಂಟ್ಸ್ ಅನ್ನ, ನಮಗೆ ಪ್ರೋತ್ಸಾಹ ನೀಡಿದಂತ ಕಮೆಂಟ್ಸ್ ಅನ್ನ ಹಾಕಿದೀವಿ. ಇನ್ನೂ ಹೆಚ್ಚಿಗೆ ಈ ಟೆಸ್ಟಿಮೋನಿಯಲ್ಸ್ ಅನ್ನ ಅಪ್ಲೋಡ್ ಮಾಡುವ ಒಂದು
ಯೋಚನೆಯೂ ಇದೆ. ಸೊ ಇದನ್ನು ಬಿಟ್ಟು ಇಂಗ್ಲಿಷ್ ಗ್ರಾಮರ್ಗೆ ಸಪರೇಟ್ ಆದಂತಹ ಒಂದು ಸೆಕ್ಷನ್ ನ ಕ್ರಿಯೇಟ್ ಮಾಡಬೇಕು ಅಂತ ಬಹಳಷ್ಟು ಸ್ಪರ್ಧಾರ್ಥಿಗಳು ಕನ್ನಡ ಮೀಡಿಯಂ ಇಂದ ಬಂದಿರೋರಿಗೆ ಹೇಗೆ ಇಂಗ್ಲಿಷಿನ ಒಂದು ಪ್ರೊಫಿಷಿಯನ್ಸಿ ಇಂಪ್ರೂವ್ ಮಾಡಬೇಕು ಅಂತ, ಇದು ಪ್ಯಾರಲಲ್ ಆಗಿ ಒಂದು ಇಂಗ್ಲಿಷ್ ಗ್ರಾಮರ್ ಸೆಕ್ಷನ್ ನಡೆಸಬೇಕು ಅಂತ, ಮತ್ತು ನಾನು ಇಂಗ್ಲಿಷ್ ಗ್ರಾಮರ್ ಯಾರಿಂದ ಕಲಿತೇವೋ ನನ್ನ ಗುರುಗಳು ಅವರನ್ನು ಆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ ಅವರ ಸಹಾಯದಿಂದನೂ ಈ ಸೆಕ್ಷನ್ ಅನ್ನ ಬೆಳೆಸಬೇಕು ಎಲ್ಲ ಗವರ್ಮೆಂಟ್ ಎಕ್ಸಾಮ್ಸ್ಗೆ. ಬರೀ ಎಕ್ಸಾಮ್ಸ್ಗಲ್ಲದೆ ಕಾನ್ಫಿಡೆಂಟ್ ಆಗಿ ಹೇಗೆ ಇಂಗ್ಲಿಷ್ ಅನ್ನ ಮಾತಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಸೆಕ್ಷನ್ ಅನ್ನ ಮಾಡಿರುವಂತದ್ದು. ಸೊ ಬಿಗಿನ್ ಯುವರ್ ಜರ್ನಿ ಇನ್ ಟು ಇಂಗ್ಲಿಷ್ ಪ್ರೊಫಿಷಿಯನ್ಸಿ ಅಂತ ಇದರ ಹೆಸರು. ಸೊ ಇದೆಲ್ಲವೂ ಸಾಕಷ್ಟು ಫ್ರೀ ಮೆಟೀರಿಯಲ್ ಗಳನ್ನ ನಾವು ಬಹಳ ದಿನದಿಂದ ಹೇಗೆ ತಲುಪಿಸ್ಬೇಕು ಸ್ಪರ್ಧಾರ್ಥಿಗಳಿಗೆ ಅಂತ ಯೋಚಿಸ್ತಾ ಇದ್ದಾಗ ನಮ್ಗೆ ಒಂದು ವೆಬ್ಸೈಟ್ ಹಾಗೂ ಆಪಿನ ನೆರವಿನಿಂದ ಇದನ್ನೆಲ್ಲ ಮಾಡಬಹುದು ಅಂತ ಗೊತ್ತಾಗಿದ್ದು. ಇದಲ್ಲದೆ ಸೊ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ನಮ್ಮ ಏನು ಫೀಚರ್ಸ್ ಆಫ್ ಆಪಿನಲ್ಲಿ ಏನಿದೆ ಅಂತ ಹೇಳಿದಾಗ ಮೈಂಡ್ ಮ್ಯಾಪ್ಸ್ ಬಗ್ಗೆ ತೋರಿಸಿದೆ, ಕರೆಂಟ್ ಅಫೇರ್ಸ್ ಬಗ್ಗೆ, ಮತ್ತು ನಾವು ಪ್ರತಿನಿತ್ಯ ಒಂದು ಕ್ಲಾಸಸ್ ಏನ್ ಮಾಡ್ತಾ ಇದೀವಿ PPTs ಅದರದ್ದು, ಅದನ್ನ ಎಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋದು ಒಂದು ಯೋಚನೆ ಇತ್ತು. ಸೊ ಆಪಿನಲ್ಲಿ ಫ್ರೀ ಮಟೀರಿಯಲ್ಸ್ ಅಲ್ಲಿ ಪ್ರತಿ ಕ್ಲಾಸಿನ PPT ಅದನ್ನ PDF ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ. ಸೊ ಇದಷ್ಟು ಮಟೀರಿಯಲ್ಸ್ ನ ಸ್ಪರ್ಧಾರ್ಥಿಗಳಿಗೆ ತಲುಪಿಸ್ಬೇಕು, ಅವರಿಗೆ ಹೆಲ್ಪ್ ಆಗುತ್ತೆ ಅನ್ನುವ ದೃಷ್ಟಿಕೋನದಿಂದ ಇದನ್ನ ಸ್ಟಾರ್ಟ್ ಮಾಡಿರೋದು. ಅದಲ್ಲದೆ ನಾನು ಆಗ್ಲೇ ಒಂದು 2-3 ದಿನದಿಂದ ಹೇಳ್ತಾ ಇರೋ ಹಾಗೆ KPSC ನಡೆಸುವಂತಹ KAS ಎಕ್ಸಾಮಿಗೆ ಒಂದು ಟೆಸ್ಟ್ ಸೀರೀಸ್ ಅನ್ನ ಲಾಂಚ್ ಮಾಡಬೇಕು, ನಮ್ಮ ಕಡೆಯಿಂದ ಒಂದು ಟೆಸ್ಟ್ ಸೀರೀಸ್ ಇರಬೇಕು, ಅದರ ಇಂಪಾರ್ಟೆಂಟ್ ಕ್ವೆಶನ್ಸ್ ನಮಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು ಅಂತ. ಸೊ ಆ ಟೆಸ್ಟ್ ಸೀರೀಸಿನ ಬಗ್ಗೆನೂ ಒಂದಷ್ಟು ವಿವರಣೆ ಕೊಡಬೇಕು ಅಂತ. ಸೊ ಟೆಸ್ಟ್ ಸೀರೀಸ್ ಬಂದು ಇದೇ ಮಾರ್ಚ್ 11ನೇ ತಾರೀಕು ಸ್ಟಾರ್ಟ್ ಆಗಲಿದೆ. ಸೊ ಏನಪ್ಪಾ ವಿಶೇಷತೆ ಟೆಸ್ಟ್ ಸೀರೀಸ್ದು ಅಂತ ಅಂದ್ರೆ 20 ಸಬ್ಜೆಕ್ಟ್ ವೈಸ್ ಟೆಸ್ಟ್ ಗಳು ಹಾಗೂ 10 ಫುಲ್ ಲೆಂತ್ ಟೆಸ್ಟ್ ಗಳಿರುತ್ತೆ. ವಿಶೇಷತೆ ಏನು ಅಂದ್ರೆ ನಾವು ಪ್ರತಿನಿತ್ಯ 15ರಿಂದ 20 ನಿಮಿಷದ ಕ್ಲಾಸ್ ಏನ್ ಮಾಡ್ತಾ ಇದೀವಿ ಅದರಲ್ಲಿ ಡಿಸ್ಕಸ್ ಮಾಡುವಂತಹ ಏನು ಡೀಪ್ ಡಿಸ್ಕಷನ್ ಮಾಡ್ತಾ ಇದೀವಿ, ಅದೇ ರೀತಿಯಾದಂತಹ 100 ಪ್ರಶ್ನೆಗಳಿಗೆ 2ರಿಂದ 3 ಗಂಟೆ, ಇನ್ನೂ ಹೆಚ್ಚಿನ ಗಂಟೆ ಆದರೂ ಪರವಾಗಿಲ್ಲ, ಲೈವ್ ಟೆಸ್ಟ್ ಡಿಸ್ಕಷನ್ ಎಲ್ಲ ಸ್ಪರ್ಧಾರ್ಥಿಗಳು ಅದರಲ್ಲಿ ಇರಬೇಕು ಅನ್ನೋದು ನನ್ನ ಆಸೆ. ಸೊ ಅದರಲ್ಲಿ ಪ್ರಶ್ನೆಗಳನ್ನ ನಿಮ್ಗೆ ಕಂಪ್ಲೀಟ್ ನಾಲೆಜ್ ಬೇಕಾಗೂ ಇರಲ್ಲ ಎಷ್ಟೊಂದು ಪ್ರಶ್ನೆಗಳನ್ನ, ಆದ್ರೆ ಹೇಗೆ ಆಪ್ಷನ್ಸ್ ಅನ್ನ ತೆಗಿಬೇಕು ಅನ್ನೋದು ಮುಖ್ಯ ಉದ್ದೇಶ. ಅದಲ್ಲದೆ ಸೆಂಟ್ರಲ್ ಹಾಗೂ ಸ್ಟೇಟಿನ ಬಜೆಟ್ ಹಾಗೂ ಆರ್ಥಿಕ ಸಮೀಕ್ಷೆಯನ್ನ ಕ್ಲಾಸ್ ಅನ್ನ ಮಾಡಬೇಕು ಅಂತ. ಬೈಲಿಂಗ್ವೆಲ್ ಆಗಿ ಇರುತ್ತೆ, 2 ವಿಷಯಗಳನ್ನ ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿರುತ್ತೆ, ಮತ್ತು ಕರೆಂಟ್ ಅಫೇರ್ಸ್ ನ ನೋಟ್ಸ್ ಹಾಗೂ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ, ರಾಜ್ಯ ಮಟ್ಟದ ಒಂದು ಏನು ಆರ್ಗನೈಸೇಷನ್ಸ್ ಇದೆ ಅದರ ಒಂದು ನೋಟ್ಸ್ ಅನ್ನ ಕೊಡಬೇಕು ಅಂತ. ಸ್ಯಾಂಪಲ್ ಆಗಿ ಒಂದು 10 ಕ್ವೆಶ್ಚನ್ಸ್ ಇನ ಟೆಸ್ಟ್ ಸೀರೀಸ್ ಅನ್ನ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ರಿಲೀಸ್ ಮಾಡಿದೀವಿ. ಸೊ ಅದನ್ನ ದಯವಿಟ್ಟು ನೀವು ಅಟೆಂಪ್ಟ್ ಮಾಡಬಹುದು, ಮತ್ತೆ ಆ ಕ್ವೆಶ್ಚನ್ಸ್ ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನು ರಿಪ್ಲೈ ಮಾಡಬಹುದು. ಬಟ್ ಈ ಟೆಸ್ಟ್ ಸೀರೀಸಿನ ಮುಖ್ಯ ನನ್ನ ಟೇಕ್ ಅವೇ ಏನು ಅಂದ್ರೆ ಈ ಡಿಸ್ಕಷನ್ ಪಾರ್ಟ್ ಏನಿದೆ ಇದರಲ್ಲಿ ಒಂದು 3000 ಕ್ವೆಶ್ಚನ್ಸ್ ಇನ ಟೆಸ್ಟ್ ಡಿಸ್ಕಷನ್ ಇಂದ ಬಹಳಷ್ಟು ಡಿಸ್ಕಷನ್ ಅಲ್ಲಿನೇ 3000ದಿಂದ ಎವ್ರಿ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡ್ತಾ ಹೋದಾಗ ಬಹಳಷ್ಟು ಪಾಯಿಂಟ್ಸ್ ನ ಟಚ್ ಮಾಡಬಹುದು. ಸೊ ಬಹಳಷ್ಟು ವ್ಯಾಲ್ಯೂ ಆಡ್ ಮಾಡುವಂತ ಟೆಸ್ಟ್ ಸೀರೀಸ್ ಅನ್ನೋದು ನನ್ನ ಭಾವನೆ. ಸೊ ಈ ಟೆಸ್ಟ್ ಸೀರೀಸು 11ನೇ ತಾರೀಕು, ಇವತ್ತು 8ನೇ ತಾರೀಕು, 9, 10 2 ದಿನಗಳ ನಂತರ 11ನೇ ತಾರೀಕು ಮೊದಲನೇ ಟೆಸ್ಟ್ ಇರುತ್ತೆ. ಟೆಸ್ಟ್ ಆದ ಮರುದಿನ ಲೈವ್ ಸೆಷನ್ ಇರುತ್ತೆ. ಆ ಸೆಷನ್ನಲ್ಲಿ ಎಲ್ಲ ಟೆಸ್ಟಿನ 100 ಕ್ವೆಶ್ಚನ್ ಡಿಸ್ಕಷನ್ ಅನ್ನ ಮಾಡ್ತೀವಿ. ಈ ಟೆಸ್ಟಿನ ಪ್ರೈಸು 1999. ಸೊ 30 ಟೆಸ್ಟ್ ಗಳಿಗೆ ಪ್ಲಸ್ ಲೈವ್ ಡಿಸ್ಕಷನ್ ಹಾಗೂ ಸೆಂಟ್ರಲ್ ಬಜೆಟ್ ಹಾಗೂ ಏನು ಆರ್ಥಿಕ ಸಮೀಕ್ಷೆ ಇದೆ ಎಲ್ಲಕ್ಕೂ ಸೇರಿ 1999. ಇವತ್ತು ನಾವು ನಮ್ಮ ವೆಬ್ಸೈಟ್ ಹಾಗೂ ಏನು ಆಪ್ ಲಾಂಚ್ ಮಾಡ್ತಾ ಇದೀವಿ, ಅದಕ್ಕಾಗಿ ಒಂದಷ್ಟು ಡಿಸ್ಕೌಂಟ್ ಅನ್ನು ಇಟ್ಟಿದ್ದೀವಿ. ಸೊ ಎಲ್ಲ ಸ್ಪರ್ಧಾರ್ಥಿಗಳು ಯಾರು ನಮ್ಮಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ, ಹಲವಾರಷ್ಟು ಟೆಸ್ಟ್ ಸೀರೀಸ್ ಗಳಿದೆ, ಬಟ್ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನೀವು ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ಬಹಳಷ್ಟು ಒಳ್ಳೆ ಕಂಟೆಂಟ್ ಅನ್ನ ರಿಲೀಸ್ ಮಾಡಬಹುದು. ಇದರಿಂದ ಯೂಟ್ಯೂಬಿನಲ್ಲಿ ಬಹಳಷ್ಟು ಕಂಟೆಂಟ್ ಅನ್ನ ರಿಲೀಸ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಈ ಟೆಸ್ಟ್ ಸೀರೀಸ್ ಕ್ವೆಶ್ಚನ್ಸ್ ನಲ್ಲಿ 100 ಕ್ವೆಶ್ಚನ್ ಡಿಸ್ಕಸ್ ಮಾಡಿದಲ್ಲಿ ಕೆಲವಷ್ಟು ಕ್ವೆಶ್ಚನ್ ಗಳನ್ನ
ಮತ್ತು ಕೆಲವಷ್ಟು ಇಂಪಾರ್ಟೆಂಟ್ ಪಾರ್ಟ್ಸ್ ನ ಯೂಟ್ಯೂಬ್ ಅಲ್ಲಿ ಹಾಗೂ ಅದರಿಂದ ಇದಕ್ಕೆ ಒಂದು ಸಮತೋಲನ ಮೇಂಟೈನ್ ಮಾಡಬೇಕು ಅನ್ನೋದು ನನ್ನ ಇಚ್ಛೆ. ಸೊ ಇದಷ್ಟು ಇವತ್ತು ಹೇಳಬೇಕಾದಂತಹ ಒಂದು ವಿಡಿಯೋ ಏನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇದ್ದಿದ್ದು. ಸೊ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನೀವು ಹೇಗೆ KPSC ಸಂದೇಶವನ್ನ ಸಪೋರ್ಟ್ ಮಾಡಿ ಇಷ್ಟು ದಿನ ನಮ್ಗೆ ಕಮೆಂಟ್ಸ್ ಮೂಲಕ ಹಾಗೂ ಶೇರ್ ಮಾಡುವ ಮೂಲಕ, ನಿಜ ಹೇಳಬೇಕು ಅಂದ್ರೆ ನಾನು ಸ್ಟಾರ್ಟ್ ಮಾಡಿದಾಗ ಚಾನೆಲ್ ನಮ್ಮ ಯಾರ ಸ್ನೇಹಿತರಿಗೂ ಯಾರಲ್ಲೂ ಶೇರ್ ಮಾಡಿಲ್ಲ. ಅದು ಹೇಗೂ ಒಬ್ರಿಂದ ಒಬ್ರಿಗೆ ರೀಚ್ ಆಗ್ತಾ ಈ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ. ಆಮೇಲೆ ಇನ್ನೊಂದು ನೋಡ್ಬೋದು, ಬೇರೆ ಚಾನೆಲ್ಗಳ ಕಂಪೇರ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಕೌಂಟ್ ಲಿಮಿಟೆಡ್ ಆಗಿದ್ದು, ಬಹಳ ಕಡಿಮೆ ಜನ ಇದ್ರು. ಬಟ್ ಅವ್ರು ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ಅನ್ನ ವಾಚ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಎಲ್ಲ ಏನು ಅಭಿಮಾನ ಪ್ರೀತಿಯನ್ನ ನಾವು ಗ್ರಹಿಸಿದ್ದೇವೆ, ಅದನ್ನ ನಾನು ಬಹಳ ಆಸ್ವಾದಿಸ್ತೀನಿ. ಅದೇ ಸಪೋರ್ಟ್ ಅನ್ನ ನೀವು ಸಂದೇಶ ಅಕಾಡೆಮಿಗೂ ತೋರಿಸಿ. ರೀಸನ್ ಫಾರ್ ಚೇಂಜಿಂಗ್ ನೇಮ್ ಚೇಂಜಿಗೆ ರೀಸನ್ ಏನು ಅಂದ್ರೆ, ಗೂಗಲ್ ಪಾಲಿಸಿಯ ಪ್ರಕಾರ ಯಾವುದೇ ಒಂದು ರಾಜ್ಯ, ರಾಷ್ಟ್ರ, ಸಂಸ್ಥೆಗಳ ಹೆಸರನ್ನು ಆ್ಯಪಿನಲ್ಲಿ ಇಡುವುದು ಅಷ್ಟು ಸೂಕ್ತವಲ್ಲ ಅಂತ. ಸೊ KPSC ಅನ್ನುವುದೇನಿದೆ ಅದು ಒಂದು ಸಂಸ್ಥೆ ಆದ್ರಿಂದ ಅದನ್ನ ಇಟ್ಟು ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ಸಮಸ್ಯೆ ಆಗುವ ಚಾನ್ಸಸ್ ಇರಬಹುದು ಅನ್ನೋ ಒಂದು ಗೂಗಲ್ ಪಾಲಿಸಿ ಇದೆ. ಸೊ ಆ ದೃಷ್ಟಿಕೋನದಿಂದ ಅದನ್ನ ಕೈಬಿಟ್ಟು ಬಹಳ ಯೋಚನೆ ಮಾಡಿ ಆಮೇಲೆ ಈ ನಿರ್ಧಾರಕ್ಕೆ ಬಂದಿರೋದು. ಸೊ ಸಂದೇಶ ಅಕಾಡೆಮಿ ಅನ್ನೋದು ಗೂಗಲ್ ಪಾಲಿಸಿಯ ಒಂದು ಒತ್ತಡದಿಂದ ಆಗಿರುವಂತದ್ದು. ಸೊ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಬೇಕು ಅಂತ ಕೇಳ್ಕೊಂತೀನಿ. ಏನೇ ಇದ್ರೂ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಆ್ಯಪಿನಲ್ಲಿ ನಿಮ್ಮ ಇನ್ನಷ್ಟು ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.